ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದೇವರು ಈ ಬೆಳಗಿನ ಜಾವದಲ್ಲಿ ಎಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ಕೇಳುವ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬರು ಕೇಳುವವರನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಕೇಳುತ್ತೇನೆ. ಅನೇಕರು ದೇವರ ವಾಕ್ಯವನ್ನು ಬೆಳಗಿನ ಜಾವದಲ್ಲಿ ಕೇಳಿ ಅವರವರ ಕೆಲಸಗಳಿಗೆ ಹೋಗುವಾಗ ದೇವರು ಖಂಡಿತವಾಗಿಯೂ ಎಲ್ಲರನ್ನೂ ಆಶೀರ್ವದಿಸುತ್ತಾರೆ. ಏಕೆಂದರೆ ನಮಗೆ ಅನೇಕ ಬಾರಿ ಅನೇಕ ವಾಕ್ಯಗಳನ್ನು ನಾವು ಓದಿ ತಿಳಿದುಕೊಂಡಿದ್ದೇವೆ, ಅನೇಕ ಸಾಮತಿಗಳನ್ನು ಸಹ ಕೇಳಿದ್ದೇವೆ. ಆದರೆ ಅನೇಕ ಸಾಮತಿಗಳು, ಅನೇಕ ದೇವಾಲಯಗಳಲ್ಲಿ, ಅನೇಕ ರಿಟ್ರೀಟ್ಗಳಲ್ಲಿ ನಾವು ಸಾಮತಿಗಳನ್ನು ಕೇಳಿ ದೇವರ ವಾಕ್ಯಗಳನ್ನು ಕೇಳಿದ್ದೇವೆ. ಆದರೆ ಅನೇಕರಿಗೆ ಕೆಲವು ವಿಷಯಗಳು ಅರ್ಥವಾಗುವುದಿಲ್ಲ. ಏಕೆಂದರೆ ಆ ವಿಷಯವು ದೇವರಿಗೆ ಸಂಬಂಧಪಟ್ಟಾಗಿರುತ್ತದೆ. ಹೇಳುವುದು ಅನೇಕರಿಗೆ ಅರ್ಥವಾಗುವುದಿಲ್ಲ. ಅಂಧಕಾರಮಯದಲ್ಲಿ ಜೀವಿಸುವಂತವರು ಅನೇಕರಿದ್ದಾರೆ. ಅದನ್ನು ನಾವು ದೇವರಲ್ಲಿ ಬೇಡಿ ಪವಿತ್ರಾತ್ಮರ ಮುಖಾಂತರ ನಾವು ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿದೆ. ಈ ದಿನ ನಾನು ಆಯ್ದುಕೊಂಡಂತ ಭಾಗ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನವಾಗಿದೆ. ಈ ಸಂಗತಿಗಳನ್ನೆಲ್ಲ ನಿಮಗೆ ಸಾಮತಿಗಳ ರೂಪದಲ್ಲಿ ತಿಳಿಸಿರುವೆನು. ಆ ಕಾಲವು ಬರಲಿದೆ, ಆಗ ಸಾಮತಿಗಳನ್ನು ಬಳಸದೆ ಸ್ಪಷ್ಟವಾದ ಮಾತಿನಲ್ಲಿ ಪಿತನನ್ನು ಕುರಿತು ನಿಮಗೆ ತಿಳಿಸುವೆನು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿಯಾಗಿ ಕರ್ತರು ನಮ್ಮಲ್ಲಿ ಬರುವಾಗ, ಇನ್ನೊಂದು ಬರೋಣದಲ್ಲಿ ನಾವು ಕರ್ತರನ್ನು ಎದುರು ನೋಡುವಾಗ ಸಾಮರ್ಥ್ಯಗಳಿಲ್ಲದ ರೂಪದಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ಇದನ್ನು ನಾವು ತಿಳಿದುಕೊಂಡು ದೇವರ ವಿಷಯದಲ್ಲಿ ತಿಳಿದುಕೊಂಡು ಸ್ವಾರ್ಥೆಯಲ್ಲಿ ಪಾಲುದಾರರಾಗೋಣ. ನಿಮ್ಮ ಪ್ರಾರ್ಥನಾ ಮನವಿಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿರಿ. ಆಮೇನ್.